ಶ್ವೇತಾ ಅಂತ. ಹೇಳಿ ಮೇಡಮ್. ನಾನು ಗುಮ್ಮಂಗ್ಲ ಗ್ರಾಮಸ್ಥೆ. ಇಲ್ಲಿ ನಮ್ಮ ಜಾತ್ರಾ ಮಹೋತ್ಸವ ನಡೀತಾ ಇರೋದ್ರಿಂದ MLA ಅವರ ಸಪೋರ್ಟಿಂದ ನಾವಿವತ್ತು ಈ ರಂಗೋಲಿ ಕಾಂಪಿಟೇಷನ್ ಆರ್ಗನೈಸ್ ಮಾಡಿ ಆ ರಂಗೋಲಿ ಕಾಂಪಿಟೇಷನ್ ನಾನೊಬ್ಳು ಕಾಂಪಿಟೇಟರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಇದೆ. ಇದೆಲ್ಲ ಸಾಧ್ಯ ಆಗ್ತಿರೋದು MLA ಅವರಿಂದ. ಆರ್ಗನೈಸ್ ಮಾಡಿ ನಮಗೆ ಎಲ್ಲ ಲೇಡೀಸ್, ಸ್ಪೆಷಲಿ ಲೇಡೀಸ್ ನಾವೇನಿದ್ದೀವಿ, ನಾವು ಒಂಥರ ಮನೇಲೆ ಯಾವಾಗಲೂ ಇರೋದು ಬೇರೆ ಥರದ್ದು ಮಾಡ್ತಾ ಇರ್ತೀವಿ. ಅದ್ರ ಬದಲು ಈ ಥರ ಒಂದು ದಿನ ಎಲ್ಲ ಲೇಡೀಸು ಸೇರಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಮನೆ ಕೆಲಸ ಬಿಟ್ಟು ರಂಗೋಲಿನೂ ಬಿಟ್ಟು ಎಲ್ಲರೂ ಒಂದು ಮಾತಾಡಿ ಖುಷಿಪಟ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಇದೆಲ್ಲ ಆಗಿರೋದು MLA ಅವರಿಂದ. ಅವ್ರು ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಅವ್ರದ್ದು ಮಹತ್ವ ಏನಿದೆ, ಅವ್ರದ್ದು ಇಂಟೆನ್ಷನ್ಸ್ ಏನಿದೆ ಅನ್ನೋದು ಹೊರಗಡೆ ಬರುತ್ತೆ. ಸೊ ದಟ್ ಅವ್ರು ಯಾವಾಗಲೂ ಥಿಂಕ್ ಮಾಡೋದು ಬರೀ ಜನರ ಬಗ್ಗೆ, ಅವರು ಚೆನ್ನಾಗಿರ್ಬೇಕು, ಅವ್ರಿರೋ ಗ್ರಾಮಗಳು ಚೆನ್ನಾಗಿರ್ಬೇಕು ಅಂತ. ಹಿಂಗೆ ಮಾಡೋದ್ರಿಂದ ಗ್ರಾಮನೂ ಕ್ಲೀನಾಗಿರುತ್ತೆ, ಕಲರ್ಫುಲ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಥ್ಯಾಂಕ್ ಯು. ಈ ಥರ ಇರ್ಬೇಕು. ನೀವು ಹೇಳ್ಬೇಕಕ್ಕ ಏನು ಅನ್ಸಕ್ಕ? ನೀವು ಅದು ಹೊಸತನ ಅನ್ಸಾ? ಮಾಡ್ಬೇಕು. ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಚೆನ್ನಾಗೈತೆ, ಇವತ್ತು ನೀವೇ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ನಿಮ್ಮ ಸರ್ಕಾರಕ್ಕೆ ಯಾರು